Hello everyone, welcome to Srimadha classes. Let us see question number 12 of the chapter Force and Laws of Motion. Okay. Inertia embodies the resistance of an object to alterations in. Retaking question number 12. Question number 12, retaking. Hello everyone, welcome to Sanmarga classes. Let us see question number 12 of chapter Force and Laws of Motion. Inertia embodies the resistance of an object to alterations in. Hagidre, inertia mainly depends on mass. Alva inertia mainly and only depends on mass. Mass ಮೇಲೆ depend ಆಗಿರುತ್ತೆ. ಇದು resistance of object to alteration in. You know, inertia in ಮಾಡುತ್ತೆ. This is nothing but resistance of an object to alterations in. ಯಾವ್ಯಾವ್ದ್ರ alteration ಅಲ್ಲಿ ಅದು resistance ಅನ್ನ ತೋರಿಸುತ್ತೆ. Okay, option A, direction. Yes, direction is right. Option B, distance traveled. No, this is wrong. Option C, acceleration. Yes, acceleration is right. Option D, direction and acceleration. Yes, therefore option D, direction and acceleration is correct. Inertia ಏನ್ ಮಾಡುತ್ತೆ, acceleration ಏನು ಚೇಂಜ್ ಆಗುತ್ತಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಅನ್ನ ತೋರಿಸುತ್ತೆ. ಅದೇ ತರ ಡೈರೆಕ್ಷನ್ ಗೆ ರೆಸಿಸ್ಟೆನ್ಸ್ ಅನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಬಸ್ಸಲ್ಲಿ ಹೋಗ್ತಿದ್ದೀರಿ, ಬಸ್ಸಲ್ಲಿ ಅಥವಾ ಯಾವುದೇ ವೆಹಿಕಲ್ ಅಲ್ಲಿ ಹೋಗ್ತಿದ್ದೀರಿ, ಟರ್ನಿಂಗ್ ಬಂತಂತ ಇಟ್ಕೊಳ್ಳಿ. ಟರ್ನಿಂಗ್ ಬಂತಿದ್ರೆ ಈ ಕಡೆ ವೆಹಿಕಲ್ ಈ ಕಡೆ ಮೂವ್ ಆದ್ರೆ ಈ ಕಡೆ ಡೈರೆಕ್ಷನ್ ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ, ನಾವ್ ಯಾವ ಕಡೆ ಹೋಗ್ತೀವಿ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಲ್ವಾ? ಹಾಗಿದ್ರೆ ಯಾಕೆ ನಾವು ಕುತ್ಕೊಂಡಲ್ಲೇ ಕುತ್ಕೊಂಡಿದೀವಿ, ವೆಹಿಕಲ್ ಹೀಗ್ ಮೂವ್ ಆಗ್ತಾ ಇದೆಯಲ್ಲ, ಇನರ್ಷಿಯಾ ಏನಿದೆ ನಮ್ಗೆ ನಾವು ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗದೆ ಇರೋ ತರ, ನಾವು ಕುತ್ಕೊಂಡಲ್ಲೇ ರೆಸ್ಟ್ ಪೊಸಿಷನ್ ಅಲ್ಲೇ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಅದು ರೆಸಿಸ್ಟ್ ಮಾಡ್ತಾ ಇದೆ. ನಾನು ವೆಹಿಕಲ್ ಜೊತೆ ಹಿಂಗ್ ಟರ್ನ್ ಆಗೋದನ್ನ ಅದು ರೆಸಿಸ್ಟ್ ಮಾಡ್ತಾ ಇದೆ. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಬೆಂಡ್ ಆಗ್ತೀವಿ. ಅದೇ ತರ ಎಕ್ಸಿಲರೇಷನ್ ಅಂತ ಹೇಳ್ತೀವಿ. ಎಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿಯನ್ನ ಎಕ್ಸಿಲರೇಷನ್ ಅಂತ ಕರಿತೀವಿ. ಹಾಗಿದ್ರೆ ವೆಲಾಸಿಟಿ ಚೇಂಜ್ ಆಗೋದನ್ನ ಕೂಡ ಇನರ್ಷಿಯಾ ಏನ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಹಾಗಾಗಿ the resistance of an object to alterations in both direction and acceleration. Thank you.